ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ಪರ್ಗ. ಇವತ್ತು ದಹಿ ಕಬಾಬ್ ರೆಸಿಪಿ ಬಿಡೋಣ. ನಾನಿಲ್ಲಿ 1 ಲೀಟರ್ ಮೊಸರನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ನೀರಿನ ಅಂಶ ತೆಗೆದು ತಗೊಂಡಿದ್ದೀನಿ. ಹಾಗೆ ಸಣ್ಣಗೆ ಹೆಚ್ಚಿರೋಂಥ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ. ಹಾಗೆ ಫ್ರೈ ಮಾಡಿರೋಂಥ ಈರುಳ್ಳಿ ಹಾಕೊಂಡಿದ್ದೀನಿ. ಹಾಗೆ 50 ಗ್ರಾಮ್ನಷ್ಟು ಪನ್ನೀರ್ ಹಾಕೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ನಾನಿಲ್ಲಿ ಶುಂಠಿ ಹಾಕೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಕಪ್ಪು ಉಪ್ಪು ತಗೊಂಡಿದ್ದೀನಿ, ಬ್ಲ್ಯಾಕ್ ಸಾಲ್ಟ್. ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಫ್ರೈ ಮಾಡಿರೋಂಥ ಗೋಡಂಬಿ ಹಾಗೆ ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ಮಾತ್ರ ಫ್ರೈ ಮಾಡಿರೋದು, ದ್ರಾಕ್ಷಿ ಎಲ್ಲ. ಹಾಗೆ ಒಂದು 25 ಗ್ರಾಮ್ನಷ್ಟು ಚೀಸ್ ಹಾಕೊಂಡಿದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲ ಪೌಡರ್ ಹಾಕೊಂಡಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ಳೋಣ, ಯಾಕಂದ್ರೆ ಆಲ್ರೆಡಿ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀವಿ. 1 ಚಮಚದಷ್ಟು ನಾನಿಲ್ಲಿ ಪೌಡರ್ ಶುಗರ್ ತಗೊಂಡಿದ್ದೀನಿ, ಸಕ್ಕರೆ ಪುಡಿ. ಹಾಗೆ ಚಾಟ್ ಮಸಾಲ ಹಾಗೆ ಬ್ಲ್ಯಾಕ್ ಪೆಪ್ಪರ್ ಕೂಡ ತಗೊಂಡಿದ್ದೀನಿ, ಕಾಳುಮೆಣಸು ಪುಡಿ. ಹಾಗೆ ಒಂದು ದೊಡ್ಡ ಚಮಚದಷ್ಟು ಇದು ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಹಸಿ ಕಡಲೆ ಹಿಟ್ಟು. ಇಷ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅಕಸ್ಮಾತ್ ಬೈಂಡಿಂಗ್ ಆಗ್ತಾ ಇಲ್ಲ, ಇದು ಇನ್ನ ಮೆತ್ತಗಿದೆ ಅಂದ್ರೆ ನೀವು ಇದಕ್ಕೆ ಒಂದು ಸ್ಪೂನ್ನಷ್ಟು ಅಥವಾ 2 ಸ್ಪೂನಷ್ಟು ಬ್ರೆಡ್ ಕ್ರಮ್ಸ್ ಕೂಡ ಸೇರಿಸ್ಬೋದು. ನೋಡಿ, ಶೇಪ್ ಕರೆಕ್ಟಾಗಿ ಬರ್ತಾ ಇದೆ. ನಾನು ಹಾಗಾಗಿ ಇದಕ್ಕೇನು ಹಾಕಿಲ್ಲ. ಅಕಸ್ಮಾತ್ ನಿಮ್ದು ಬೈಂಡಿಂಗ್ ಸರಿ ಆಗ್ತಿಲ್ಲ ಅಂದ್ರೆ ನೀವು ಬ್ರೆಡ್ ಕ್ರಮ್ಸ್ ಹಾಕೊಳ್ಬೋದು. ನೋಡಿ, ಈ ರೀತಿ ಒಂದು ಉಂಡೆ ತಗೊಂಡು ಈ ರೀತಿ ಅಂಬೋಡಿ ಎಲ್ಲ ಮಾಡ್ತಾರಲ್ಲ, ಆ ರೀತಿ ಫ್ಲಾಟ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಅಲ್ಲಿ ಈ ರೀತಿ ಡಿಪ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಎಲ್ಲಾನು ರೆಡಿ ಮಾಡಿಕೊಂಡು ಫ್ರೈ ಮಾಡೋದು ತೋರಿಸ್ತೀನಿ. ನೋಡಿ, ಎಲ್ಲಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದು ಫ್ರೈ ಆಗೋಕ್ಕೆ ತುಂಬ ಟೈಮ್ ಏನು ತಗೊಳಲ್ಲ. ನೋಡಿ, ಮೀಡಿಯಂ ಫ್ಲೇಮಲ್ಲಿ ಒಂದು 2-3 ನಿಮಿಷ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿ ತೆಗೆದ್ರೆ ನಮ್ಮ ದಹಿ ಕಬಾಬ್ ರೆಡಿ ಆಗುತ್ತೆ. ತಿನ್ನೋದಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ. ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಮಿದುವಾಗಿರುತ್ತೆ. ನೋಡಿ, ಈ ರೀತಿ ಹೊಂಬಣ್ಣ ಬಂದ ನಂತರ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಲರ್ ಬಂದ್ರೆ ಸಾಕು. ತುಂಬಾ ಡಾರ್ಕ್ ಬ್ರೌನ್ ಆಗೋದು ಬೇಡ, ಲೈಟ್ ಬ್ರೌನ್ ಕಲರ್ ಬಂದ್ರೆ ಸಾಕು. ಈಗ ಇದನ್ನ ತೆಕ್ಕೊಳ್ಳೋಣ. ನೀವು ಇದನ್ನ ಗ್ರೀನ್ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ನನ್ನ ಹತ್ರ ಈಗ ಗ್ರೀನ್ ಚಟ್ನಿ ಇಲ್ಲ ಅಂತೇಳಿ ನಾನು ಕೆಚಪ್ ಹಾಗೆ ಮೇಯೋನೀಸ್ ಜೊತೆ ಸರ್ವ್ ಮಾಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋ ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ